ಟೆಸ್ಲಾ ಕಂಪನಿಯ ಷೇರುದಾರರು ಕಂಪನಿಯ ಸಿಇಒ ಎಲನ್ ಮಸ್ಕ್ಗೆ ದಾಖಲೆಯ ವೇತನ ನೀಡಲು ಒಪ್ಪಿಗೆ ನೀಡಿದ್ದಾರೆ. ಎಲನ್ ಮಸ್ಕ್ಗೆ ಬರೋಬ್ಬರಿ $1 ಟ್ರಿಲಿಯನ್ ವೇತನ ನೀಡಲು ಕಂಪನಿಯು ಒಪ್ಪಿಗೆ ಸೂಚಿಸಿದೆ. ಟೆಸ್ಲಾ ಕಂಪನಿಯು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರೋಬೋಟಿಕ್ಸ್ ಕಡೆಗೆ ಹೆಜ್ಜೆ ಹಾಕ್ತಿರುವಾಗ ಎಲನ್ ಮಸ್ಕ್ಗೆ ಕಂಪನಿಯು ತನ್ನ ಬೆಂಬಲವನ್ನ ಮುಂದುವರೆಸಿದೆ. $1 ಟ್ರಿಲಿಯನ್ ಅಂದ್ರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ 88 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. ಇದು ಅನೇಕ ದೇಶಗಳ ಜಿಡಿಪಿಗಿಂತ ದೊಡ್ಡ ಮೊತ್ತ. ಭಾರತವು ಈಗ $4.13 ಟ್ರಿಲಿಯನ್ ಆರ್ಥಿಕತೆಯ ದೇಶವಾಗಿದೆ. ಎಲನ್ ಮಸ್ಕ್ಗೆ ಎಷ್ಟು ವೇತನ ಕೊಡ್ತಾರೆ ಅಂತ ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ. ಕರ್ನಾಟಕದ ಬಜೆಟ್ 4 ಲಕ್ಷ ಕೋಟಿಗಿಂತ ತುಸು ಹೆಚ್ಚು. ಎಲನ್ ಮಸ್ಕ್ ವೇತನದಲ್ಲಿ ಕರ್ನಾಟಕದ 22 ಬಜೆಟ್ ಮಂಡಿಸಬಹುದು. ಎಲನ್ ಮಸ್ಕ್ ವೇತನ ಪಾವತಿಯು ವಿಶ್ವದ ದೊಡ್ಡ ದೊಡ್ಡ ಕಂಪನಿಗಳ ವೇತನ ಪ್ಯಾಕೇಜ್ಗಳಿಗಿಂತ ಹೆಚ್ಚಾಗಿದೆ. ಮೈಕ್ರೋಸಾಫ್ಟ್ನ ಸತ್ಯ ನಾಡೆಲ್ಲ ವಾರ್ಷಿಕವಾಗಿ $79.1 ಮಿಲಿಯನ್ ಗಳಿಸಿದ್ರೆ, ಆಪಲ್ ಕಂಪನಿಯ ಟಿಮ್ ಕುಕ್ $74.6 ಮಿಲಿಯನ್ ಮತ್ತು ಎನ್ವಿಡಿಯಾದ ಜೆನ್ಸನ್ ಹುವಾಂಗ್ $50 ಮಿಲಿಯನ್ ಗಳಿಸುತ್ತಿದ್ದಾರೆ.